ಹಾಯ್ ಹಾಲ್ ಇದು ಎಲ್ಲ ಫಂಕ್ಷನ್ಸ್ ಎಲ್ಲ 3 ಡೇಸ್ ಎಲ್ಲ ಮುಗಿದ ಮೇಲೆ ಅದರ ನೆಕ್ಸ್ಟ್ ಡೇ ಬ್ಲಾಗು. ಇವತ್ತು ನಾವು ಕೂಡ ಊರ ಕಡೆ ಹೊರಡಬೇಕು. ಸೊ ಬೆಳಗ್ಗೆನೇ ಎದ್ದು ನಾನು ಬಟ್ಟೆ ಎಲ್ಲ ಇತ್ತು ಸ್ವಲ್ಪ ಅದನ್ನೆಲ್ಲ ವಾಶ್ಔಟ್ ಮಾಡಿ ಬೆಳಗ್ಗೆನೇ ಹಾಕ್ಬಿಟ್ಟೆ. ಯಾಕಂದರೆ ಮಧ್ಯಾಹ್ನದ ಮೇಲೆ ಸ್ವಲ್ಪ 10 ಗಂಟೆ ಮೇಲೆ ಅಂದ್ರೆ ಬೇಗನೆ ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗಾಗಿ ಕೆಳಗಡೆ ಬಂದರೆ ಅವ್ರು ಇನ್ನೂ ಮಲ್ಗೆ ಇದ್ದರು. ಸರಿ ಎದ್ದು ಅವರಮ್ಮ ಕಾಫಿ ಎಲ್ಲ ಮಾಡಿಕೊಟ್ಟಿದ್ರು, ಕುಡಿತಾಯಿದ್ರು. ಮತ್ತು ಒಂದು ಕಡೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಹಂಗೇ ಅವರಪ್ಪ ಹತ್ರ ನೋಡಿ ಯಾವ ರೀತಿ ಮಾಡ್ತಾ ಇರ್ತಾಳೆ ಅಂದರೆ ತುಂಬ ತಲಾಟೆ ಸಿಕ್ಕಾಬಡೆ ತಲಾಟೆ ಮಾಡ್ಕೊಂಡು ಅವ್ರ ಅಪ್ಪನ ಹತ್ರ ಆಟ ಆಡ್ತಾಯಿದ್ಲು. ಹಾಗೆ ಸ್ವಲ್ಪ ಎಲೆಕ್ಟ್ರಿಷಿಯನ್ಸ್ ಬಂದಿದ್ದರು, ಸ್ವಲ್ಪ ಗೋಡೆಗಳಿಗೆಲ್ಲ ಫೋಟೋ ಫ್ರೇಮ್ಗಳೆಲ್ಲ ಹಾಕಿಸ್ಬೇಕಿತ್ತು. ಸೊ ಹಂಗಾಗಿ ಅದನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪ ಬೇರೆ ಇನ್ನೊಬ್ಬರು ಎಲೆಕ್ಟ್ರಿಷಿಯನ್ ಕರ್ತಿದ್ವಿ. ಅವರು ಸ್ವಲ್ಪ ಲೈಟ್ನಿಂಗು ಅವೆಲ್ಲ ಮಾಡ್ತಾಯಿದ್ರು, ಅವರು ಕೂಡ ವರ್ಕ್ಗೆ ಮಾಡ್ತಾಯಿದ್ರು. ಒಂದು ಕಡೆ ಪೇಂಟಿಂಗ್, ಕಾಂಪೌಂಡ್ ಪೇಂಟಿಂಗ್ ಅವೆಲ್ಲ ಮಿಕ್ಕಿತ್ತಲ್ಲ, ಸೊ ಅದನ್ನೆಲ್ಲ ಒಂದು ಕಡೆ ಮಾಡ್ತಾಯಿದ್ರು. ಹಾಗೆ ಅವರಪ್ಪ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಹಂಗಾಗಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಇವತ್ತು ವಾರ ಬೇರೆ, ಅವರು ವಾರಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಪೂಜೆಗೆ. ಅದಾದಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಇದ್ರದ್ದು ಫುಲ್ಲು ಲಾಂಗ್ ವಿಡಿಯೋ ಬಂದ್ಬಿಟ್ಟು ನಾನು ಏನೆಲ್ಲ ಈ ಡೇ ನಡೀತು ಮತ್ತು ನಮ್ಮ ಮನೆಯದು ಸ್ವಲ್ಪ ಮಿನಿ ವಿಡಿಯೋ ಥರ ನಾನು ತೋರಿಸಿದ್ದೀನಿ ನಿಮಗೆ. ಸೊ ಹೇಗಿದೆ ನಾವು ಕನ್ಸ್ಟ್ರಕ್ಷನ್ ಮಾಡಿಸಿದ್ದೀವಿ ಅಂತಂದ್ಬಿಟ್ಟು. ಸೊ ಅದನ್ನು ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಅದಾದಮೇಲೆ ನಾವು ಕೂಡ ಸಂಜೆ ಮೇಲೆ ಸ್ವಲ್ಪ ಈ ರೋಡ್ಗೆ ಹೋಗಬೇಕಿತ್ತು. ಯಾಕೆಂದರೆ ಸ್ವಲ್ಪ ವಿಂಡೋಸ್ಗೆಲ್ಲ ಸ್ಕ್ರೀನ್ಗಳನ್ನೆಲ್ಲ ಹಾಕಿಸ್ಬೇಕಿತ್ತು. ಸೊ ಹಾಗಾಗಿ ಎಲ್ಲನೂ ತರೋಣ ಅಂತಂದ್ಬಿಟ್ಟು ಹೋಲ್ಸೇಲಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಹೋಗೋಣ ಅಂಥೇಳಿ ಒಂದು 5 ಗಂಟೆ ಮೇಲೆ ಹೊರಟ್ವಿ. ನೋಡಿ ಆಗಲೇ ಸ್ವಲ್ಪ ಕತ್ತಲೆ ಆಗ್ತಾ ಇತ್ತು. ಹಾಗಾಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮನೆಗೆ ತಂದಿಟ್ಬಿಟ್ರೆ ಅವ್ರು ನಾಳೆ ಬಂದು ಅವ್ರು ಹಾಕ್ಕೊಡ್ತಾರೆ. ಅದಾದಮೇಲೆ ನಾವು ಮನೆಗೆ ಬಂದ ಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಒಂದು 10 o'clock ಹಂಗೆ ಮನೆ ಬಿಟ್ವಿ. ಓಕೆ, ಇದು ನೋಡಿ ನಮ್ಮದು ಔಟ್ಲುಕ್ ಮನೆಯದು. ನೈಟ್ ಲೈಟ್ನಿಂಗ್ ಎಲ್ಲ ಹಾಕಿದ್ದೀವಲ್ಲ, ಸೊ ಈ ರೀತಿ ಲುಕ್ ಬರುತ್ತೆ ನಮ್ಮದು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್.